ನಾವು ಸ್ಮೃತಿ ಮಹಿಳಾ ಸಮಾಜದ ವತಿಯಿಂದ ಬಂದಿದ್ವಿ ವಿಜಯನಗರದ ಕಡೆಯಿಂದ. ನಮಗಂತೂ ತುಂಬಾ ಸಂತೋಷ ಆಯ್ತು. ಇಲ್ಲಿನ ಈ ಥೀಮ್ ಇದೆಯಲ್ಲ, ರಾಮಾಯಣದ ಥೀಮು, ಜನಮಾನಸದಲ್ಲಿ ರಾಮನ ಕಲ್ಪನೆ ಹೇಗಿದೆ ಅನ್ನೋದನ್ನ ಮತ್ತೆ ಬಡಿದೆಬ್ಸಿದ ಹಾಗಿದೆ. ಎಲ್ರಿಗೂ ಕೂಡ ರಾಮಾಯಣದ ರಾಮ ಆದರ್ಶ ಪುರುಷ ಅನ್ನೋದನ್ನ ನಾವಿಲ್ಲಿ ಬಹಳ ಚೆನ್ನಾಗಿ ನೋಡ್ಬೋದು. ಆಮೇಲೆ ಎಂತೆಂಥ ಪ್ರಸಿದ್ಧ ಕವಿಗಳು ವಾಲ್ಮೀಕಿ ರಾಮಾಯಣದ ಜೊತೆಗೆ ಬೇರೆ ಬೇರೆ ಕವಿಗಳು ಕೂಡ ಹೇಗೆ ರಚನೆ ಮಾಡಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಬಹಳ ಚೆನ್ನಾಗಿ ನೋಡಿದ್ವಿ. ನಮ್ಗೆ ಎಷ್ಟೋ ಜನ ಗೊತ್ತೇ ಇರಲಿಲ್ಲ. ಇವರೆಲ್ಲ ತಮಿಳ್ನಾಡಿನವರು, ಮಲಯಾಳಂನವರು, ಕನ್ನಡದಲ್ಲಿ ಮತ್ತೆ ವಾಲ್ಮೀಕಿನ ಬಿಟ್ಟು ಬೇರೆಯವರು, ಕುವೆಂಪು ರಾಮಾಯಣ ಇದೆಲ್ಲ ಇಲ್ಲಿ ಇರೋದನ್ನ ನೋಡ್ಬಿಟ್ಟು ಬಹಳ ಸಂತೋಷ ಆಯ್ತು. ಹಾಗೆ ಮತ್ತೆ ಅಲ್ಲಲ್ಲೇ ಟಿಪ್ಸ್ ಕೊಟ್ಟಿರೋದ್ರಿಂದ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇದೀವಿ. ಔಟ್ ಆಫ್ ನೇಪಾಳ ಕಂಟ್ರಿ ಆ ಕಡೆಯಿಂದಲೂ ಕೂಡ ಯಾವ ರೀತಿ ರಾಮಾಯಣ ಇದೆ, ತಾಯ್ನಲ್ಲಿ ಎಲ್ಲ ಕಡೆಯಲ್ಲೂ ಹೇಗಾಗಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಯ್ತು. ಇವಾಗ ಇಲ್ಲಿ ಬಂದ ಮೇಲೆ ತಿಳಿಯಿತು. ನಮ್ಗಂತೂ ಬಹಳ ಸಂತೋಷ ಆಗಿದೆ. ಇವು ಅನ್ಯಾಯವಾಗಿ ತಪ್ಪಿಸ್ಕೊಂಡ್ಬಿಡ್ತಾ ಇದ್ವಲ್ಲ, ಬರ್ದೇ ಇದ್ರೆ ಎಂತ ಒಂದು ಒಳ್ಳೆ ಅವಕಾಶ ತಪ್ಪೋಗ್ತಿತ್ತು ಅಂತ ಅನಿಸ್ತಾ ಇದೆ ನಮ್ಗೆ. ನಾವು ಈ ಫ್ಲವರ್ ಶೋಗೆ ಪ್ರತಿ ವರ್ಷನೂ ಬರ್ತೀವಿ. ಒಂದೊಂದು ವರ್ಷ ಒಂದೊಂದು ಥೀಮ್ ಇರುತ್ತೆ, ಅದನ್ನ ನೋಡೋಕ್ಕೆ ಒಂದು ಖುಷಿ. ಹಂಗಾಗಿ ಒಂದು ವರ್ಷನೂ ತಪ್ಪಿಸ್ಕೊಳ್ಳಲ್ಲ. ಪ್ರತಿ ವರ್ಷನೂ ನಮ್ಮ ಸಮಾಜದ ಕಡೆ ಸ್ಮೃತಿ ಮಹಿಳಾ ಸಮಾಜದವರು ನಾವೆಲ್ಲ ಗ್ರೂಪಲ್ಲಿ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಅದು ರಾಮಾಯಣದ ಇರೋದ್ರಿಂದ ಇನ್ನೂ ನಮ್ಮ ಒಂದು ನಾಡಿನೊಂದು ಚರಿತ್ರೆ ಅದರಲ್ಲೇ ಅಡಗಿದೆ. ಹಂಗಾಗಿ ತುಂಬ ಖುಷಿ ಇದೆ. ನಮಸ್ಕಾರ, ನನ್ನ ಹೆಸರು ಸವಿತಾ. ನಾನು ಸ್ಮೃತಿ ಮಹಿಳಾ ಸಮಾಜದಿಂದ ಬಂದಿದ್ದೀನಿ. ಯಾವಾಗಲೂ ನಾನು ನನ್ನ ಮಗ ಬರ್ತಿದ್ವಿ. ಈ ಸಲ ಎಲ್ಲ ಮಹಿಳಾ ಸಮಾಜದಿಂದ ಒಂದು 9 ಜನ ಬಂದಿದ್ವಿ. ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ವಾಲ್ಮೀಕಿನ ಒಬ್ರು ಮಾಡಿದ್ದಾರೆ ನಮ್ಮ ಸಂಘದವರು. ಅವ್ರ ಮಗಳಿಗೆ ದ್ವಿತೀಯ ಬಹುಮಾನ ದೊರಕಿದೆ. ಅದು ಇನ್ನೂ ಖುಷಿ ಕೊಟ್ಟಿದೆ ನಮ್ಮ ಮಹಿಳಾ ಸಮಾಜಕ್ಕೆ ಅಂತ ಹೇಳಿ ಬಯಸ್ತೀನಿ. ನಾವು ಪ್ರತಿ ವರ್ಷನೂ ಲಾಲ್ಬಾಗ್ ಶೋಗೆ ಬರ್ತಾ ಇರ್ತೀವಿ. ಅದರಿಂದ ಇವಾಗಲೂ ಬಂದಿದ್ದೀವಿ. ನಾವು ನಮ್ಮವ್ರ ಟೀಮಿಂದ ಒಂದು ಇವ್ರದಿತ್ತು ಶೋ ಮಾಡಿದ್ರು, ಅದರಿಂದ ಬರ್ತಾ ಇದ್ವಿ. ಇವಾಗ ವಾಲ್ಮೀಕಿದೆಲ್ಲ ಮಾಡಿರೋದಾರೆ, ಕಾಮೆಂಟ್ಸ್ ಕೊಟ್ಟಿದ್ದಾರೆ, ಸಾಮಾಜಿಕವಾಗಿ ಚೆನ್ನಾಗಿದೆ ನೋಡೋದಕ್ಕೆ, ಮಕ್ಕಳಿಗೂ ಅನುಕೂಲ ಆಗುತ್ತೆ ನೋಡ್ಲಿಕ್ಕೆ. ಇಂದ ಬಂದು ಇವತ್ತಿನ ಈ ಲಾಲ್ಬಾಗ್ ಹೂವಿನ ಪ್ರದರ್ಶನಕ್ಕೆ ಬಂದಿದ್ದೇವೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ವಾಲ್ಮೀಕಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಎಲ್ಲರಿಗೂ ಅರ್ಥವಾಗಂಗೆ ಮಾಡಿದ್ದಾರೆ. ವಾಲ್ಮೀಕಿ ಎಂತು ಅವನು ಯಾವುದಕ್ಕೆ ಫೇಮಸ್ ಆದ, ಅವ್ರು ಬರೆದಿದ್ದಂಥ ರಾಮಾಯಣದ ಪ್ರತಿಯೊಂದು ಹಂತಗಳನ್ನು ಇಲ್ಲಿ ಚಿತ್ರಪಟದಲ್ಲಿ ಎಲ್ಲ ತೋರಿಸಿದ್ದಾರೆ. ಮತ್ತು ಹೂವಿನ ಫಲಪುಷ್ಪ ಪ್ರದರ್ಶನ ತುಂಬ ಚೆನ್ನಾಗಿದೆ. ವಾಲ್ಮೀಕಿ ಅನ್ನೋದು ಇದಾಗಲಿ, ಮತ್ತು ಜಟಾಯು ಆಗಲಿ, ಆಂಜನೇಯ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಿತ್ತರಿಸಿದ್ದಾರೆ. ಇಲ್ಲಿ ಎಲ್ಲರಿಗೂ ರಾಮಾಯಣದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಆರಂಭ ಮಾಡಿದ್ದಾರೆ. ಧನ್ಯವಾದ. ಈ ಸಲ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಈ ವಾಲ್ಮೀಕಿ ರಾಮಾಯಣದ ಬಗ್ಗೆ, ಮತ್ತೆ ಅವರು ಪ್ರದರ್ಶನಕ್ಕೆ ಮಾಡಿರ್ತಕ್ಕಂಥ ವಿವಿಧ ಕಾಲಘಟ್ಟದಲ್ಲಿ ರಾಮಾಯಣ ದರ್ಶನ ಬರೆದಿರ್ತಕ್ಕಂಥ ಕವಿಗಳ ವಿಚಾರ, ಮತ್ತೆ ಅದಕ್ಕೆ ಹೊಂದಿಕೆ ಆಗ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ತುಂಬಾ ಸೊಗಸಾಗಿದೆ. ನೋಡುವವರಿಗೆ ಒಂದು ಮನಸ್ಸಿಗೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ಒಂದು ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿರೋದು ಒಂದು ಹೆಮ್ಮೆಯ ವಿಚಾರ. ನಮಸ್ಕಾರ ಸರ್. ನಾವು ಸರ್ಕಾರಿ ಪ್ರೌಢಶಾಲೆ ರಾಜಾಜಿನಗರ ಸೆಕೆಂಡ್ ಬಾಕ್ಸ್ ಶಾಲೆಯಿಂದ ಮಕ್ಕಳನ್ನ ತೋರ್ಸೋಕೋಸ್ಕರ ಕರ್ಕೊಂಡು ಬಂದಿದ್ದೀವಿ. ನಾವು ಎವರಿ ಇಯರ್ ಬರ್ತೀವಿ. ಗಣರಾಜ್ಯೋತ್ಸವ ಪ್ರಯುಕ್ತ ಇರ್ತಕ್ಕಂಥ ಈ ಒಂದು ಫಲಪುಷ್ಪ ಪ್ರದರ್ಶನ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹ ಭಾಗಿಯಾಗಿದ್ವಿ. ಈ ವರ್ಷ ವಿಶೇಷ ಏನಪ್ಪಾ ಅಂತಂದ್ರೆ ರಾಮಾಯಣವನ್ನ ಒಂದು ಥೀಮ್ ಆಗಿ ತಗೊಂಡಿದ್ದಾರೆ. ಅಲ್ಲಿ ವಾಲ್ಮೀಕಿ ರಾಮಾಯಣದ ಮೇನ್ ಇರ್ತಕ್ಕಂಥದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆಯೋ ಪೂರ್ತಿ ಒಂದು ಚಿತ್ರ ಸಮೇತವಾಗಿ ಎಲ್ಲವನ್ನೂ ಒಂದು ರೀತಿ ಮನಮುಟ್ಟವಾಗಿ ಮಾಡಿದ್ದಾರೆ. ಹೇಳ್ಬೇಕು, ತುಂಬಾ ಚೆನ್ನಾಗಿದೆ. ಈ ತರದ ಒಂದು ಕಾರ್ಯಕ್ರಮಗಳು ನಡೆದ್ರೆ ಈಗಿನ ಮಕ್ಕಳಿಗೆ ರಾಮಾಯಣದ ಬರ್ದವ್ರು ಯಾರು ಅನ್ನೋ ಒಂದು ಇದೇ ಇರಲ್ಲ. ಅವೆಲ್ಲವೂ ಸಹ ಇಲ್ಲಿ ಚಿತ್ರ ಸಮೇತವಾಗಿ ವಿವರಿಸಿದ್ರಿಂದ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟು. ಶ್ರೀರಾಮಾಯಣ ದರ್ಶನಂ ಕಾನ್ಸೆಪ್ಟ್ ತಗೊಂಡಿದ್ದಾರೆ. ಸೊ ಅದರಿಂದ ತುಂಬಾ ಚೆನ್ನಾಗಿ ಬಂದಿದೆ. ನಾನು ತುಂಬಾ ಲಾಂಗ್ ಟೈಮ್ ಡಿಸ್ಟೆನ್ಸ್ ಅಲ್ಲಿ ಬಂದಿರೋದು, ಮಕ್ಕಳು ಚಿಕ್ಕವರಿದ್ದಾಗ. ಈಗ ಮಕ್ಕಳೆಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಫಾರಿನ್ ಅಲ್ಲಿ. ಅದಕ್ಕೆ ಇಲ್ಲಿ ನಾವು ಇವಾಗ ಫ್ರೀ ಇದ್ವಿ, ಇವತ್ತು ವೀಕ್ ಡೇಸ್ ಅಲ್ಲಿ, ಅದಕ್ಕೆ ಬಂದ್ವಿ ಸರ್. ಈ ವರ್ಷ ತುಂಬಾ ಚೆನ್ನಾಗಿ ಬಂದೆ. ವಾಲ್ಮೀಕಿ ದರ್ಶನದಲ್ಲಿ ಎಲ್ಲ ಫ್ಲವರ್ ಶೋ ಎಲ್ಲ ಮಾಡಿದ್ದಾರೆ. ವಿಧ ವಿಧವಾದ ಫ್ಲವರ್ಗಳಿಂದ ತಂದು ತುಂಬಾ ಆಕರ್ಷಣೆ ಆಗಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತುಂಬಾನೇ ಬದಲಾವಣೆ ಇದೆ. ಎಲ್ಲ ಫ್ಲವರ್ ಶೋ, ಫ್ಲವರ್ ಡೆಕೋರೇಷನ್, ತೋಟಗಾರಿಕೆ ತರ ಎಲ್ಲ ಚೆನ್ನಾಗಿದೆ, ಕ್ಲೀನ್ ಆಗಿ ನೋಡಕ್ಕೆ ಒಂಥರ ಅದ್ಭುತವಾಗಿದೆ. ನಾವು ತುಮಕೂರಿಂದ ಬಂದಿರೋದು. ವಾಲ್ಮೀಕಿ ಚೆನ್ನಾಗಿ ಬಂದಿದೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಸರ್. ಪೂರ್ತಿ ರಾಮಾಯಣ ಕಾನ್ಸೆಪ್ಟ್, ಜಟಾಯು ಇರ್ಬೋದು, ವಾಲ್ಮೀಕಿ ಇರ್ಬೋದು, ಯಾವ್ಯಾವ ರಾಮಾಯಣದಲ್ಲಿ ಯಾವ್ಯಾವ ಬುಕ್ ಇದೆ ಕನ್ನಡದಲ್ಲಿ ಅವೈಲಬಲ್,
ಪ್ರತಿಯೊಂದನ್ನು ಹಾಕಿ ಮಾಹಿತಿ ಸಮೇತ ಒಳ್ಳೆ ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದಾರೆ. ತುಂಬಾ ಇಷ್ಟ ಆಯ್ತು. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಇದನ್ನ ಆರ್ಕಿಟೆಕ್ಚರಲ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾಡಿದ್ರೆ ನಿಜವಾಗೂ ಹ್ಯಾಟ್ಸ್ ಆಫ್, ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ. ನಿಜವಾಗೂ ವರ್ಷಕ್ಕೊಂದು ಈ ತರ ಪ್ರೋಗ್ರಾಮ್ ಆಗೋದು ಬೆಂಗಳೂರು ಎಲ್ಲ ಜನತೆಗಳಿಗೂ ಒಂಥರ ನಮ್ಮ ಹಿಂದಿನ ಪೂರ್ವ ಕಾಲದ ಇವನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಂಗಾಗುತ್ತೆ ಈಗಿನ ಪೀಳಿಗೆಗೆ. ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಕುಟೀರ, ಅಲ್ಲೆಲ್ಲ ಪಕ್ಷಿಗಳನ್ನ ಇಟ್ಟಿದಾರಲ್ಲ, ತುಂಬಾ ಚೆನ್ನಾಗಿ ಅನಿಸ್ತು. ನ್ಯಾಚುರಲ್ ಆಗಿ ಬಂದಿದೆ, ಎಲ್ಲ ಚೆನ್ನಾಗಿ ಅನಿಸ್ತು. ವೆರಿ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬಹುದು. ಎವ್ರಿ ಇಯರ್ ಬರ್ತೀವಿ ನಾವು, ಖುಷಿ ಕೊಡುತ್ತೆ. ಕರೆಕ್ಟ್. ನಮ್ದು ರಾಮಾಯಣ ಮಹಾಭಾರತದ ಒಂದ್ ಒಳ್ಳೆ ಎಲ್ಲರಿಗೂ ಮಾದರಿಯಾಗಿ ತೋರಿಸ್ತಾ ಇದೆ. ಸ್ಟೋರಿ ಎಲ್ಲ ಗೊತ್ತಾಗುತ್ತೆ, ಇದು ಮಕ್ಕಳಿಗೆಲ್ಲ ಕಲಿಬೇಕಂತ ತುಂಬಾ ಚೆನ್ನಾಗಿದೆ. ಸೀತಾರಾಮಾಯಣದ್ದು ವಾಲ್ಮೀಕಿ ಅವ್ರದ್ದು ಗೊತ್ತಾಗುತ್ತೆ, ಚೆನ್ನಾಗಿದೆ. ಲಾಲ್ಬಾಗ್ ಈ ವರ್ಷದಲ್ಲಿ ಸೂಪರ್ ಮಾಡಿದ್ದಾರೆ. ವಾಲ್ಮೀಕಿ ಜೀವನ ಚರಿತ್ರೆ ರಾಮಾಯಣದ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಫಲಪುಷ್ಪ ಪ್ರದರ್ಶನ ಸೂಪರ್ ಆಗಿದೆ. ಉತ್ತುದ್ದು ಚಿತ್ರ ಅದು ಸೂಪರ್ ಆಗಿದೆ. ಪಂಚವಟಿ ಕುಟೀರ ಅದು ಎಲ್ಲ ಚೆನ್ನಾಗಿದೆ. ಚಿತ್ರ, ಅವ್ರದ್ದು ಜೀವನ ಚರಿತ್ರೆ ರಾಮಾಯಣ ಎಲ್ಲ ಪೂರ್ತಿ A to Z ಇದೆ, ಬಹಳ ಸೂಪರ್ ಆಗಿದೆ. ಎಷ್ಟು ಹೇಳಿದ್ರು ಸಾಲಲ್ಲ. ಬಂದು ನೋಡಿದ್ರೆ ಆನಂದ ಪಟ್ರೆ ಅದರಷ್ಟು ಖುಷಿ ಯಾವ್ದು ಇಲ್ಲ. ಕುವೆಂಪುರವರ ಭಾವಚಿತ್ರ, ವಾಲ್ಮೀಕಿ ಅವ್ರದ್ದು, ಮತ್ತೆ ಇವ್ರದ್ದು ಕುಟೀರ, ಪಂಚವಟಿ ಕುಟೀರ, ಈ ಪುಷ್ಪೋದ್ಯಾನ ಎಲ್ಲ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕಲಿಸೋದಕ್ಕೆ, ವಾಲ್ಮೀಕಿಯವರ ಜೀವನ ಚರಿತ್ರೆ ತಿಳ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಹ ಬಂದು ನೋಡ್ಬೇಕಾಗಿರುವಂತಹ ಸ್ಥಳನ. ಏನೆಲ್ಲ ಖುಷಿ ಅನಿಸ್ತು, ಚೆನ್ನಾಗಿದೆ. ಎಲ್ಲ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಫಸ್ಟ್ ಟೈಮ್ ಬಂದಿದ್ದು, ಇದು ತುಂಬಾ ಖುಷಿ ಆಯ್ತು. ನಮ್ಗೆ ಲಾಲ್ಬಾಗ್ ಅಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಏನು ಒಳ್ಳೆ ಒಂದು ಜನಗಳಿಗೆ ಚೆನ್ನಾಗಿ ವಿವರವಾಗಿ ತಿಳ್ಕೊಳ್ಳೋಂಗ್ ಮಾಡಿದ್ದಾರೆ ಎಲ್ಲಾನು. ರಾಮಾಯಣ ಓದಿರ್ತೀವಿ, ಎಷ್ಟೇ ಓದಿದ್ರು ಇದು ನೋಡಿದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಒಂಥರ ತುಂಬಾ ಅದು ನೋಡ್ತಾ ಇದ್ರೆ ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿಲ್ಲ. ಯಾರ್ಯಾರು ಎಷ್ಟು ಯಾವ್ಯಾವ ತರದ ರಾಮಾಯಣಗಳಿದೆ, ಯಾರ್ಯಾರು ಬರ್ದಿದ್ದಾರೆ ಮತ್ತೆ ಅದೆಲ್ಲ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ತುಂಬಾ ಖುಷಿ ಅನ್ಸುತ್ತೆ. ಹೂಗಳು ನೋಡಕ್ಕೂ ಅಷ್ಟೇ. ಪ್ರತಿಯೊಂದು ಲಾಲ್ಬಾಗ್ ಮಾತ್ರ ಪ್ರತಿ ವರ್ಷ ಏನಾದ್ರು ಒಂದು ಇಂಥ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡಿರ್ತಾರೆ. ಅಬ್ದುಲ್ ಕಲಾಂ ಬಗ್ಗೆನೇ ಆಗಿ, ಅಥವಾ ಕುವೆಂಪು ಅವ್ರ ಬಗ್ಗೆನೇ ಆಗಿ ಒಂದು ಒಳ್ಳೆ ವಸ್ತು ಇಟ್ಕೊಂಡು ಅವ್ರು ಮಾಡ್ತಾರೆ. ಅದು ತುಂಬಾ ಬಹಳ ಸಂತೋಷ ಆಗುತ್ತೆ. ಇದೊಂದು ನಮ್ಮ ಬೆಂಗಳೂರು ಇಟ್ಟಿದಾರಲ್ಲ ಲಾಲ್ಬಾಗ್ನ ಇದು ಮಾತ್ರ ಅಂತ, ಅದು ಬಹಳ ಖುಷಿ ಅನ್ಸುತ್ತೆ.